ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರುವಂಥದ್ದು ನೆನ್ನೆ ಹೇಳಿರುವಂಥ ವಿಷಯನ ವಿತ್ ಪ್ರೂಫ್ ಜೊತೆ ನಿಮ್ಮ ಮುಂದೆ ಹಿಡಿದುಕೊಟ್ಟಿರುವಂಥದ್ದು. ಸೊ ಗೈಸ್, ಯಾವುದೇ ನಿಲಯ ಮಾಡದೆ ಲೆಸ್ ಆನ್ ದ ಮೊದಲದಾಗಿ ಮಾತಾಡೋದಾದ್ರೆ ನೋಡಿ, ನಾನು ನೆನ್ನೆ ಹೇಳಿರುವಂಥ ವಿಡಿಯೋದಲ್ಲಿ ಮತ್ತೆ ನೋಡ್ಕೊಂಬಣ್ಣಿ, ಯಾಕೆಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ D58 ಸಿನಿಮಾ ಮಾಡೋಕೆ ಹೊರಟಿರೋಂಥ ಡೈರೆಕ್ಟರ್ ಏನಿದೆ ಅಂದ್ರೆ ಪ್ರೇಮ್ ಅವರು ಸಿನಿಮಾ ಏನಿದೆ ಅದು ಡ್ರಾಪ್ ಆಗಿಲ್ಲ. ಪ್ರೇಮ್ ಅವರು ಸಿನಿಮಾ ಮಾಡೇ ಮಾಡ್ತಾರೆ, ಆದರೆ ಈ ಒಂದು ಪ್ರೊಡಕ್ಷನ್ ಇಂದ ಬರುವಂಥ ಸಿನಿಮಾ ಅಲ್ಲ, KVN ಪ್ರೊಡಕ್ಷನ್ ಇಂದ ಬರ್ತಾ ಇಲ್ಲ. ಅಷ್ಟೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಫಿಲ್ಮ್ ಅಂತೂ ಡ್ರಾಪ್ ಆಗಿಲ್ಲ. February 16th ಕನ್ಫರ್ಮ್ ಆಗುತ್ತೆ. ಅದು SVCC ಪ್ರಾಜೆಕ್ಟ್ ಏನಾ, ನೆಕ್ಸ್ಟ್ ಪ್ರಾಜೆಕ್ಟ್ ಆಗುವಂಥದ್ದು SVCC ನೇನಾ ಅಂತ ನಮಗೆ ಗೊತ್ತಾಗುತ್ತೆ. ಮಾಡೋದಿಲ್ಲ. KVN ಅವರ ಜೊತೆಗೆ ಏನ್ ಕಮಿಟ್ಮೆಂಟ್ ಆಗಿತ್ತು, ದರ್ಶನ್ ಅವರ ಹಣ ವಾಪಸ್ ನೀಡಿ ಈಗ ಅದರಿಂದ ಆಚೆ ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಪ್ರೇಮ್ ಅಂಡ್ ದರ್ಶನ್ ಸಿನಿಮಾ ಮಾಡ್ತಾ ಇದಾರೆ. ಯಾರಿಗೆ ಮಾಡ್ತಾ ಇದಾರೆ, ಯಾವ ಬ್ಯಾನರ್ ಮಾಡ್ತಾ ಇದಾರೆ, ಇಟ್ ಡಸಂಟ್ ಮ್ಯಾಟರ್ ಟು ಮಿ. ನನ್ಗೇನ್ ಮ್ಯಾಟರ್ ಆಗೋದು ಅಂದ್ರೆ ಅವರಿಬ್ರು ಜೊತೆ ಸಿನಿಮಾ ಮಾಡ್ತಾ ಇದಾರೆ. ಅಂಡ್ ದಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಅದ್ರ ಬಗ್ಗೆ ನಂಗೆ ಡೌಟೇ ಇಲ್ಲ. ಬ್ಯಾನರ್ ಯಾವ್ದಿದ್ರು ಪ್ರೇಮ್ ಸರ್ ಮತ್ತೆ ದರ್ಶನ್ ಸರ್ ಸಿನಿಮಾ ಮಾಡ್ತಾರೆ ಅಂತ ಈಗ ನಾನು ಕನ್ನಡದಲ್ಲಿ ಹೇಳಿರೋದೇ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡೋಕ್ಕಾಗುತ್ತೆ ಹೇಳಿ. ನೋಡಿ, ರಕ್ಷಿತ್ ಅವರನ್ನೇ ಹೇಳಿದ್ದಾರೆ, ಅವ್ರ ಸ್ಟೋರಿಲಿ ಮೆನ್ಷನ್ ಮಾಡಿರುವಂಥದ್ದು ಫ್ರೆಂಡ್ಸ್ ಅಂತಂದ್ರೆ ಫ್ರೆಂಡ್ಸ್ ಏನೇ, ಆದರೆ ವರ್ಕ್ ಅಂತ ಬಂದ್ರೆ ಅದು ಇಕ್ವೇಶನ್ ಚೇಂಜ್ ಆಗುತ್ತೆ. ಬಿಸ್ನೆಸ್ ಅಂತ ಬಂದ್ರೆ ಅದು ಇಕ್ವೇಶನ್ ಚೇಂಜ್ ಆಗುತ್ತೆ ಅಂತ. ಅದ್ರ ಅರ್ಥ ನಿಮಗೆ ಅರ್ಥ ಆಗುತ್ತೆ. ಅದು ದರ್ಶನ್ ಅವ್ರನ್ನ ಮೆನ್ಷನ್ ಮಾಡನೇ ಹೇಳಿರುವಂಥದ್ದು ಅಂತ. ಅವರು ವೆಲ್ ವಿಷರ್ ಆಗಿರುವಂಥದ್ದು, ಫ್ರೆಂಡ್ಸೇ ಆಗಿರುವಂಥದ್ದು, ಯಾವಾಗಲೂ ಒಳ್ಳೇದೇ ಬಯಸುವಂಥವ್ರು. ಆದರೆ ವರ್ಕ್ ಅಂತ ಬಂದರೆ ಹಾಗೆ ಮಾಡುವಂಥ ಸಿಚುವೇಶನ್ ಬರುತ್ತೆ. ಯಾಕೆ ನಮ್ಮ ಒಂದು ಡೆವಿಲ್ ದ ಹೀರೋ ಈ ಒಂದು ಸಿನಿಮಾದ ವೈಷ್ಣವ್ ಸ್ಟುಡಿಯೋಸ್ ಅವರನ್ನೇ ಬ್ಯಾಕ್ಔಟ್ ಆಗೋಕ್ಕಿದ್ರು. ಯಾಕೆ ಅಂತಂದರೆ ಆ ಥರದೊಂದು ಸಿಚುವೇಶನ್ ಬಂದಿತ್ತು. ಪ್ರತಿಯೊಂದು ದಿನದ್ದು ಕೌಂಟ್ ಆಗುತ್ತೆ, ಕ್ಯಾಮರಾ ವರ್ಕಿಂದ ಹಿಡಿದು ಪ್ರೊಡಕ್ಷನಿಂದ ಪ್ರತಿಯೊಂದು ಕೌಂಟ್ ಆಗುತ್ತೆ. ಪ್ರತಿಯೊಂದು ದಿನದ್ದು ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಪ್ರೊಡಕ್ಷನ್ ಹೌಸ್ ಅಷ್ಟೊಂದು ದಿನನ ಬೇರ್ ಮಾಡೋದಕ್ಕಾಗಲ್ಲ. ಸುಮ್ಮನೆ ಶೂಟಿಂಗ್ ಇಲ್ಲದೆ ಸುಮ್ಮನೆ ಅಷ್ಟೊಂದು ದಿನನ ಬೇರ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವರು ಬ್ಯಾಕ್ಔಟ್ ಆಗುವಂಥ ತುಂಬಾ ಚಾನ್ಸಸ್ ಇತ್ತು, ಆದರೂ ಕೂಡ ಬ್ಯಾಕ್ಔಟ್ ಆಗಲಿಲ್ಲ. ಯಾಕೆಂದರೆ ಪ್ರಕಾಶ್ ವೀರ್ ಅವ್ರು ಏನಿದ್ರು ಡೈಲಿ ಶೂಟಿಂಗ್ ಅದು ಇದು ಅಂತ ಹೇಳ್ಬಿಟ್ರು. ಅಂದರೆ ಡಿ ಬಾಸ್ ಇಲ್ದೇನೆ ತುಂಬ ಪೋರ್ಷನ್ನ ಕವರ್ ಮಾಡೋದು ನೋಡೋದು. ಅದಕ್ಕೋಸ್ಕರನೇ ನಮಗೆ ಈ ಒಂದು ದಿನ ಅಂದರೆ ಡೆವಿಲ್ ದ ಹೀರೋ ಆದಷ್ಟು ಬೇಗ ನೋಡೋಕೆ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಸಿಕ್ಕಿರುವಂಥದ್ದು. ನಿಮಗೆ ಅದು ಅರ್ಥ, ನಾನು ನಿಮಗೆ ಅರ್ಥ ಮಾಡಿಸೋಕೆ ಹೊರಟಿರೋದು ಏನಂತಂದರೆ, ಯಾವುದೇ ಕಾರಣಕ್ಕೂ KVN ಪ್ರೊಡಕ್ಷನಿಂದ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ್ ಅವರು ಡಿ ಬಾಸ್ ಅವ್ರ ಜೊತೆ ಮಾಡೋಕೆ ಹೊರಟಿರೋಂಥ ಸಿನಿಮಾ ಏನಿದೆ ಅದು ಬರಲ್ಲ ಅಂತಲ್ಲ, ಅದು ಬಂದೇ ಬರುತ್ತೆ. ಆದರೆ KVN ಬ್ಯಾನರ್ ಅಂಡರಲ್ಲಿ ಇರಲ್ಲ. ಇದನ್ನೇ ರಕ್ಷಿತ್ ಅವರು ಕೂಡ ಅವ್ರು ಮೆನ್ಷನ್ ಮಾಡಿರುವಂಥದ್ದು. ಆಬ್ವಿಯಸ್ಲಿ ಅವರು ಇಬ್ರು ಜೊತೆ ಮೂವಿ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದು ಮಾಡ್ಲಿ, ಅದು ನನ್ನ ಆಸೆನೂ ಕೂಡ ಆಗಿರುವಂಥದ್ದು. ಆದ್ರೆ ಯಾವ ಬ್ಯಾನರ್, ಆ ಬ್ಯಾನರ್ ಈ ಬ್ಯಾನರ್ ಅಂತ ಅನ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿರ್ಬೇಕಾದ್ರೆ ಯಾಕೆ ಇನ್ನು ನೀವು ಜಡ್ಜ್ಮೆಂಟ್. ಈಗಲೂ ನಾನು ಹೇಳ್ತಿರುವಂಥದ್ದು ಏನ್ ಗೊತ್ತಾ, KVN ಅಂಡರ್ ಅಲ್ಲಿ ಬರಲ್ಲ ಅಂತಲ್ಲ, ಬಟ್ ಈಗ ಸದ್ಯಕ್ಕೆ ಇರುವಂತ ವಿಷಯ ಏನಂತಂದ್ರೆ KVN ಅಂತ ಕನ್ಫರ್ಮ್ ಆಗಿಲ್ಲ ಅಂತ. ಏನ್ D58 ಅಂತ ಅಫಿಷಿಯಲ್ ಆಗಿ ಪೋಸ್ಟರ್ ಅಲ್ಲಿ ಬಿಟ್ಟಿದ್ರಲ್ಲ, ಅದು ಈಗ ಕನ್ಫರ್ಮ್ ಆಗಿರುವಂಥದ್ದಲ್ಲ. ನೀವು ಈ ಲಿಸ್ಟ್ ನೋಡಿದ್ರು, KVN ಅವ್ರ ಲಿಸ್ಟ್ ನೋಡಿದ್ರು, 2025 ಮೂವೀಸ್ ನ ಲಿಸ್ಟ್ ನೋಡಿದ್ರು, ಅದರಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಆಬ್ವಿಯಸ್ಲಿ, ಯಾಕೆಂದ್ರೆ ಶೂಟಿಂಗ್ ಕೂಡ ಆಗಿಲ್ವಲ್ಲ. ಆದರೆ ಮೆನ್ಷನ್ ಆಗಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು ಯಾವುದೇ ಒಂದು ಪ್ಲಾನ್ ಇಟ್ಕೊಂಡಿಲ್ಲ D58 ಮೇಲೆ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಡೆವಿಲ್ ದ ಹೀರೋ ಆಬ್ವಿಯಸ್ಲಿ ಬೇಗ ಮುಗಿಯುತ್ತೆ ಅಂತ. ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೂಫ್ ನಿಮಗೇನು ಪ್ರೊವೈಡ್ ಮಾಡ್ತೀನಲ್ಲ, ಇದೇ ಒಂದು ಉದ್ದೇಶ ಆಗಿರುವಂಥದ್ದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗಲಾದರೂ ನಿಮಗೆ ಅರ್ಥ ಆಗಿದೆಯಿಲ್ವ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಕಾರಣಕ್ಕೂ ಇದ್ದೇ ಆಗುತ್ತೆ ಅಂತ ಹೇಳ್ತಿರುವಂಥದ್ದಲ್ಲ, ಬಟ್ ಪಾಸಿಬಿಲಿಟಿನ ನಿಮ್ಮ ಮುಂದೆ ಇಡ್ತಿದ್ದೀನಿ, ನನ್ನ ಒಂದು ಶ್ರಮ ಆಗಿರುವಂಥದ್ದು. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೇನೆ February 16th ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಅದು ಬಿಡಿ, ಅದು ಆಮೇಲೆ ಇರೋವಂಥ ವಿಷಯ. ಆದರೆ D59 ಈ SVCC ಪ್ರೊಡಕ್ಷನ್ ಅಲ್ದೇನೆ ಹೇಳೋದಾದರೆ D59 ಪ್ರಾಜೆಕ್ಟ್ ಬರೋಕೆ ಹೊರಟಿರೋವಂಥದ್ದು. ಆ್ಯಂಡ್ ಇದು ನನಗೇನೆ ಶಾಕ್ ಕೊಡ್ತಾ ಇದೆ. ನೀವು ನನ್ನ ಹತ್ರನೇ ಈ ವಿಷಯನ ಇಲ್ಲ ಗುರು ಅದೆಂಗೆ ಅಂತೆಲ್ಲ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಹೇಳಿ. ಇದಿಷ್ಟು ನನಗೆ ಹೇಳಕ್ಕಿದ್ದೀನಿ. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ನಿಮ್ಮಲ್ಲಿ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.